ಕರೆಸಬೇಕಂತೇಳಿ ಅವರಲ್ಲಿ ವಿನಂತಿಸುತ್ತೇನೆ. ಇನ್ನೋರ್ವ ಈ ಗದಗ ಜಿಲ್ಲೆಯ ನಾಯಕರು, ಈ ಗದಗ ಜಿಲ್ಲೆಯ ಅಧ್ಯಕ್ಷರು ಆದಂತಹ ಬಿಲಾಲ್ ಗೋಕಾವಿಯರು ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಂತೇಳಿ ಅವರಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಇನ್ನೋರ್ವ ಯುವ ನಾಯಕರು, ಉತ್ತಮ ವಾಗ್ಮಿ, ಮಾತಿನಲ್ಲಿ ಉತ್ತರವನ್ನು ಕೊಡುವಂತಹ ನಾಯಕ, ಈ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಬಾಗೇವಾಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ವಿನಂತಿಸುತ್ತೇನೆ. ಈ ಎಲ್ಲ ನಾಯಕರು ವೇದಿಕೆಗೆ ಆಸೀನರಾದ ನಂತರ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಿಗಾಗಿ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ರಿಯಾಜ್ ಕಡಂಬು ಅವರನ್ನು ನಾನು ಈ ಪೋಡಿಯಂಗೆ ಸ್ವಾಗತಿಸುತ್ತೇನೆ. ದಯವಿಟ್ಟು ಮಹಿಳೆಯರಿರುವಂತ ಅವ್ರಿಗೆ ಯಾರಿಗೂ ಕಾಣ್ತಾ ಇಲ್ಲ, ಹಲೋ, ಅಲ್ಲಿ ಯಾರು ಬೇಡ, ಬರಂತೀರಿ ಈ ಕಡೆ ಬನ್ನಿ. सेट कर ला, बंद करो ना, कल करो रिकॉर्डिंग सोशल डेमोक्रेटिक पार्टी ऑफ इंडिया ಗದಗ ಜಿಲ್ಲಾ ಸಮಿತಿಯು ಬಹಳ ವಿಜೃಂಭಣೆಯಿಂದ ಉಡುಪಿಯಿಂದ ಆರಂಭಗೊಂಡಂತಹ ಎಸ್ಡಿಪಿಐಯ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಇಲ್ಲಿಗೆ ಬಂದು ಬಿಟ್ಟಿದೆ. ಬಹಳ ಹೊತ್ತಿನಿಂದ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಈ ಒಂದು ರಾಜ್ಯದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 15 ವರ್ಷಗಳಿಂದ ಈ ದೇಶದ, ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಪರವಾಗಿಯೂ ಅವನಿಗೆ ಅನ್ಯಾಯವಾದಾಗ, ನ್ಯಾಯಗಳು ನಿರಾಕರಿಸಲ್ಪಟ್ಟಾಗ, ಹಕ್ಕುಗಳು ದೊರೆಯದೇ ಇದ್ದಾಗ ಬೀದಿಗೆ ಇಳಿಯುವುದು, ಹೋರಾಟವನ್ನು ಹಮ್ಮಿಕೊಳ್ಳುವುದು ಅದು ನಮ್ಮ ರೀತಿಯಾಗಿದೆ. ಅದನ್ನ ನಮ್ಮ ಆರಂಭದಿಂದಲೂ, ನಮ್ಮ ಹುಟ್ಟಿನಿಂದಲೂ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೆಯುತ್ತಲೇ ಬಂದಿದೆ. ಅದು ಯಾವುದೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಹೋರಾಟಗಳಿಗೆ ವಿಚಾರವಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ಡಿಪಿಐ ಹೊರಟಿರುವಂತಹದ್ದು ಇಲ್ಲಿರುವಂತಹ ದಲಿತರ, ಅಲ್ಪಸಂಖ್ಯಾತರ, ಮುಸಲ್ಮಾನ, ಹಿಂದುಳಿದ ವರ್ಗದವರ, ನ್ಯಾಯ ನಿರಾಕರಿಸಲ್ಪಟ್ಟವರ, ಮಹಿಳೆಯರ, ಮಕ್ಕಳ, ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡಿಕೊಂಡಾಗಿದೆ. ರಾಜಕೀಯವನ್ನ ಈ ದೇಶದಲ್ಲಿ ಆರಂಭಿಸಿರತಕ್ಕಂತಹದ್ದು. ಈ ನಾವು ಮಾತನಾಡುವಾಗ ಇಲ್ಲಿರುವಂತಹ ವ್ಯವಸ್ಥೆಗಳಿಗೆ, ಇಲ್ಲಿರುವಂತಹ ಆಡಳಿತ ವರ್ಗಗಳಿಗೆ ಅದು ಹಿಂದಿನಿಂದಲೂ ಸಹಿಸುವುದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಸಿದ್ದರಾಮಯ್ಯರವರಾಗೆ ನಾಟಕ ಮಾಡಲಿಕ್ಕೆ ಗೊತ್ತಿಲ್ಲ, ಬಿಜೆಪಿಯವರಾಗೆ ಡ್ರಾಮಾ ಮಾಡಲಿಕ್ಕೆ ಗೊತ್ತಿಲ್ಲ. ಬದಲಾಗಿ ನಾವು ಸತ್ಯವನ್ನ ಸತ್ಯವಾಗಿ ಹೇಳುತ್ತೇವೆ. ನಾವು ಅಸತ್ಯಗಳು ನಡೆದಾಗ, ಅನ್ಯಾಯಗಳು ನಡೆದಾಗ ಅದನ್ನ ಖಂಡಿಸಬೇಕಾದಂತಹ ರೀತಿಯಲ್ಲೇ ಖಂಡಿಸುತ್ತೇವೆ. ಆವಾಗ ನಮ್ಮ ಮನೆಗಳಿಗೆ, ನಮ್ಮ ಕಚೇರಿಗಳಿಗೆ ಪೊಲೀಸು ಬರುತ್ತದೆ, ಎನ್ಐಎ ಬರುತ್ತದೆ, ತನಿಖಾ ಸಂಸ್ಥೆಗಳು ಬರುತ್ತದೆ. ಇದೆಲ್ಲವನ್ನ ಕಂಡುಕೊಂಡಾಗಿದೆ ಈ ದೇಶದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳೀತಾ ಇರುವಂತಹದ್ದು ಅನ್ನುವಂತ ಕೊಳ್ಳಬೇಕನ್ನುವಂತ ಬೇಡಿಕೆ ಏನಿದೆ, ಜನಗಣತಿಯನ್ನ ಸಾರ್ವಜನಿಕಗೊಳಿಸಬೇಕನ್ನುವಂತ ಬೇಡಿಕೆ ಏನಿದೆ, ಅದನ್ನ ಸಿದ್ದರಾಮಯ್ಯರವರ ಮಡಿಲಿಗೆ ಹಾಕಿಕೊಂಡೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುವರ್ಣಸೌಧದಿಂದ ಮುಂಭಾಗದಿಂದ ಹಿಂದೆ ಬರಲಿಕ್ಕಿದೆ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕಿದ್ದೇವೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಹಳಷ್ಟು ದೂರಗಳಿಂದ, ಹಳ್ಳಿಗಳಿಂದ, ನಗರ ಪ್ರದೇಶಗಳಿಂದ ಇಲ್ಲಿಗೆ ಬಂದು ಸೇರಿದಂತ ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ಮಹಿಳೆಯರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೋಷಿಯಲ್
ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಫ್ಸರ್ ಕೊಚ್ಚಿಪೇಟೆ ಅವರನ್ನ ನಾನು ಇಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಷ್ಟೊಂದು ಜನಸಂಖ್ಯೆಯನ್ನು ಸೇರಿಸಿಕೊಂಡು ಬಹಳ ಉತ್ತಮವಾಗಿ ಅಚ್ಚುಕಟ್ಟಾಗಿ ಜನರಿಗೆ ತಲುಪುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಕಾರ್ಯನಿರ್ವಹಿಸಿದಂತ ಇಲ್ಲಿನ ಈ ಜಿಲ್ಲಾ ಸಮಿತಿಯನ್ನು ಉತ್ತಮವಾಗಿ ನಿರ್ವಹಿಸಿದಂತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿಲಾಲ್ ರವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಜಾನ್ ಕಡಿವಾಲ್ ರವರಿಗೆ ಮತ್ತು ಅಂಗಡಿ ಚಂದ್ರು ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಅಮ್ಜದ್ ಖಾನ್ ರವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇದರ ಹಿಂದೆ ಬಹಳಷ್ಟು ತುಳಿತಿರ್ತಕ್ಕಂಥ ಇದನ್ನ ಮುನ್ನಡೆಸಿರ್ತಕ್ಕಂಥ ಇಲ್ಲಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಆತ್ಮೀಯರಾದ ಅನ್ವರ್ ರವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹಗಲಿರುಳು ದುಡಿದಂತ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಇಲ್ಲಿನ ನಾಯಕರಿಗೂ ಸ್ವಾಗತವನ್ನು ಮಾಡಿಕೊಂಡು ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ಧನ್ಯವಾದಗಳು. ಸ್ವಾಗತ ಭಾಷಣ ನಡೆಸಿಕೊಟ್ಟಂತಹ ಕಾರ್ಯದರ್ಶಿಗಳಾದಂಥ ರಿಯಾಜ್ ಕಡಮ ಅವರಿಗೆ. ಈಗ ಗದಗ ಜಿಲ್ಲೆಯ ಒಂದು ಕೋರಿಕೆಯ ಮೇರೆಗೆ ಈ ಜಾಥಾದಲ್ಲಿ ಪಾಲ್ಗೊಂಡಂತಹ ಎಲ್ಲ ನಾಯಕರಿಗೂ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಸಂದೇಶದೊಂದಿಗೆ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರ ವತಿಯಿಂದ ಎಲ್ಲ ನಾಯಕರಿಗೂ ಒಂದೇ ಹಾರದಲ್ಲಿ ಹೂಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸ್ತೇನೆ. అవట్లేదా ముయ్యి ఏ లైట్ వేండి యారావిడ जिंदाबाद 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 जय भीम जय भीम जय भीम जय भीम जय 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 भीम जय 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 भीम जय भीम जय भीम जय भीम जय भीम. ಧನ್ಯವಾದಗಳು ಎಲ್ಲ ನಾಯಕರಿಗೆ. ಕಾರ್ಯಕ್ರಮದ ಮುಂದಕ್ಕೆ ಈ ರಾಜ್ಯದ ನೂತನ ಸಾರಥಿ, ಈ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಅವರು ಈ ಹೋರಾಟವನ್ನು ಕುರಿತು ಒಂದೆರಡು ಮಾತನ್ನು ಹೇಳಬೇಕಂತೇಳಿ ಅವರಿಗೆ ವಿನಂತಿಸ್ತೀನಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಏನು ಡಿಸೆಂಬರ್ 10ರಿಂದ ಉಡುಪಿಯಿಂದ ಆರಂಭವಾಗಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವಂತಹ ಸುವರ್ಣ ವಿಧಾನಸೌಧಕ್ಕೆ ತಲುಪಿ ಹಲವು ಜನಾಗ್ರಹಗಳೊಂದಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾಂ ಚಲೋ ಅಂಬೇಡ್ಕರ್ ಜಾಥಾ 2 ಎಂಬ ಜಾಥಾದಲ್ಲಿ ನಾವು
10ನೇ ತಾರೀಕು ಉಡುಪಿಯಿಂದ ಹೊರಟು ಉಡುಪಿ, ದಕ್ಷಿಣ ಕನ್ನಡದ ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಯಾಗಿ ಇವತ್ತು ನಾವು ಗದಗ ಜಿಲ್ಲೆಗೆ ಪ್ರವೇಶಿಸಿ ಗದಗ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗದಗದ ಜಿಲ್ಲಾಧ್ಯಕ್ಷರಾದಂತಹ ಬಿಲಾಲ್ ರವರೇ, ಈ ಒಂದು ಜಾಥಾದ ಸಂಚಾಲಕರಾದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆದಂತಹ BR ಭಾಸ್ಕರ್ ಪ್ರಸಾದ್ ರವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಈ ಜಾಥಾದ ಸಂಚಾಲಕರು ಆದಂತಹ ಅಫ್ಸರ್ ಕೊಳ್ಳಿಪೇಟೆ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ನಾಯಕರೇ, ನನ್ನ ಮುಂಭಾಗದಲ್ಲಿರುವಂತಹ ಸಹೋದರಿಯರೇ, ಕಾರ್ಯಕರ್ತ ಮಿತ್ರರೇ, ಹಿತೈಷಿಗಳೇ, ಪತ್ರಕರ್ತ ಮಿತ್ರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಬಂಧುಗಳೇ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದಿರಿ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಸರಿ ಸುಮಾರು 7:45 ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಅಂತ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. शुक्रिया आप लोगों का, क्योंकि ये जो मुद्दा है अवाम की मुद्दा है. ಈ ಒಂದು ವಿಚಾರ ಏನಿದೆ ಇದು ಜನರ ವಿಚಾರ ಆಗಿದೆ. ಯಾಕೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ, ಯಾಕೆ ಈ ಜಾಥಾ, ಯಾಕೆ ಇಷ್ಟೆಲ್ಲ ನಾಯಕರು ಕಾರ್ಯಕರ್ತರು ಹೊರಟಿದ್ದಾರೆ ಅಂತ ಹೇಳಿದ್ರೆ, ಏನು ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ 136 ಸೀಟು ತಗೊಂಡು ಅಧಿಕಾರಕ್ಕೆ ಬಂತಲ್ಲ, ಆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ಕೆಲವು ಆಶ್ವಾಸನೆಗಳನ್ನ, ವಾಗ್ದಾನಗಳನ್ನ ಮಾಡಿತ್ತು. कन्नड़ समझ में आता है ना? सबको समझ में आता है? पीछे से आवाज नहीं आ रहा. ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬಂದಾಗ ಚುನಾವಣಾ ಪ್ರಭಾಷಣದಲ್ಲಿ, ಪ್ರಣಾಳಿಕೆಗಳಲ್ಲಿ ಕೆಲವು ಆಶ್ವಾಸನೆಗಳನ್ನು ನಮಗೆ ನೀಡಿದ್ರು. ಅದರಲ್ಲಿ ಒಂದನೇದು SC ಸಮುದಾಯದ ಒಳ ಮೀಸಲಾತಿ, ದಲಿತ ಸಮುದಾಯದ ಒಳ ಮೀಸಲಾತಿ. ಅಂದ್ರೆ ದಲಿತ ಸಮುದಾಯದಲ್ಲಿರುವಂತಹ ಅಸ್ಪೃಶ್ಯ ಸಮಾಜಕ್ಕೆ ಒಳ ಮೀಸಲಾತಿ ಕೊಡಬೇಕು, ಇನ್ನರ್ ರಿಸರ್ವೇಶನ್ ಕೊಡಬೇಕು, ಸಬ್ ಕೋಟಾ ಕೊಡಬೇಕು ಅಂತ ಹೇಳಿ ಕಳೆದ 35 ವರ್ಷಗಳ ಹೋರಾಟ. ಇವ್ರು ಏನ್ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನ ಜಾರಿಗೆ ತರ್ತೀವಿ. ಅದನ್ನ ಜಾರಿಗೆ ತರಲಿಕ್ಕೆ ವೈಜ್ಞಾನಿಕ ಅಂಕಿಅಂಶಗಳು ಬೇಕು. ಸದಾಶಿವ ಆಯೋಗದ ವರದಿ ರೆಡಿ ಇದೆ. ಇಷ್ಟರವರೆಗೆ ಆಗಸ್ಟ್ನವರೆಗೆ ಒಂದು ಮಾತೇನ್ ಹೇಳ್ತಿದ್ರು ಅಂದ್ರೆ, ನಾವೇನಾದ್ರೂ ಮಾಡಿದ್ರೆ ಕೋರ್ಟ್ ಅಲ್ಲಿ ಅದು ನಿಲ್ಲಿಕ್ಕಿಲ್ಲ, ಕೋರ್ಟ್ ಅಲ್ಲಿ ಬಿದ್ದು ಹೋಗ್ತದೆ ಅಂತ. ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ ಕೊಡ್ತು. ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳೇ ನಿರ್ಧರಿಸಿ ಕೊಡಬಹುದು. ಅಂದ್ರೆ ಎಲ್ಲಾ ರಿಸ್ಟ್ರಿಕ್ಷನ್ ಕ್ಲೋಸ್ ಆಯ್ತು. ಇವರು ಕೊಡ್ಲಿಕ್ಕೆ ಸದಾಶಿವ ಆಯೋಗ ಇದೆ, ಆದ್ರೆ ಇವರು ಕೊಡ್ತಾ ಇಲ್ಲ. ಇನ್ನೊಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ಅಂದ್ರೆ ಕಾಲಹರಣ ಮಾಡ್ತಾ ಇದ್ದಾರೆ, ಯೂ ಟರ್ನ್ ಹೊಡಿತಾ ಇದ್ದಾರೆ. ಅದಕ್ಕೆ ನಾವು ಈ ಯೂ ಟರ್ನ್ ಸರ್ಕಾರದ ವಿರುದ್ಧ ಬೆಳಗಾವಿಗೆ ಈ ಉತ್ತರವನ್ನು ಕಂಡುಕೊಳ್ಳಕ್ಕೆ ಬೆಳಗಾವಿಗೆ ನಾವು ಹೊರಟಿದ್ವಿ. ಎರಡನೇ ವಿಷಯ ಏನು, ಕಾಂತರಾಜ್ ವರ್ಗದ ಆಯೋಗದ ವರದಿ 2013-18 ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸಮಸ್ತ ಕುಟುಂಬಗಳ ಒಂದು ಸಮೀಕ್ಷೆ ಮಾಡಿದ್ರು. 55 ಪ್ರಶ್ನಾವಳಿಗಳ ಒಂದು ಸಮೀಕ್ಷೆ, ಒಂದು ಸರ್ವೆ, ಒಂದು ಸೆನ್ಸಸ್. ಅಂದ್ರೆ ಕರ್ನಾಟಕದಲ್ಲಿರುವ ಸಮಸ್ತ ಕುಟುಂಬಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಒಂದು ಕ್ವಶನ್, ಒಂದು ವರದಿ ರೆಡಿ ಮಾಡಿದ್ರು. ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡಿದ್ರು. डाटा ಎಲ್ಲ कंप्यूटराइज ಮಾಡಿ ರೆಡಿ ಇದೆ. आपका ग्राम को आए थी नहीं, ग्राम को आए को सर्वे टीचर सर्वे करे, पूरा क्वेश्चन हम पूछे, तुम्हारा फैमिली में ग्राम पंचायती मेंबर थे क्या, क्या पढ़को ही लिखो ही ना. ಇದೆಲ್ಲ ಕ್ರೋಢೀಕರಣ ಮಾಡಿ ಸರ್ಕಾರದಲ್ಲಿದೆ.
2013-18 ಕೊನೆಯಲ್ಲಿ ಇದು ಸಬ್ಮಿಟ್ ಆದ್ರೂ ಕೂಡ ರೆಡಿ ಇದ್ರು ಕೂಡ ಸ್ವೀಕಾರ ಮಾಡಲಿಲ್ಲ. ಆ ನಂತರ ಬಂದಂತ 3 ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಅವರು ಕೂಡ ಸ್ವೀಕಾರ ಮಾಡಿಲ್ಲ. ಈಗ ಸಿದ್ದರಾಮಯ್ಯನವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. 167 ಕೋಟಿ ರೂಪಾಯಿ ಖರ್ಚಾಗಿದೆ ಅದಕ್ಕೆ. ಆದ್ರೆ ಅದನ್ನ ಜಾರಿಗೆ ತರ್ತಾ ಇಲ್ಲ. ಅದನ್ನ ಯಾಕೆ ಜಾರಿಗೆ ತರ್ತಾ ಇಲ್ಲ ಅದನ್ನ ಪ್ರಶ್ನೆ ಮಾಡಕ್ಕೆ ನಾವು ಬೆಳಗಾವಿ ಹೊರಟಿದ್ದೇವೆ. ಯಾಕಂದ್ರೆ ಬಲಾಢ್ಯ ಜಾತಿಗಳು, ನೀವು ಅರ್ಥ ಮಾಡ್ಕೊಳ್ಬೇಕು, ಬಲಾಢ್ಯ ಜಾತಿಗಳು ಈ ವರದಿ ಜಾರಿಗೆ ಬರಬಾರ್ದು ಅನ್ನುವಂತ ಒಂದು ಹುನ್ನಾರ ಇದೆ, ಒಂದು ಷಡ್ಯಂತ್ರ ಇದೆ ಬಲಾಢ್ಯ ಜಾತಿಗಳು. ಯಾಕಂದ್ರೆ ಇದರಲ್ಲಿ ಹೊರಗಡೆ ಬಂದ್ರೆ ಯಾರು ಎಷ್ಟು ಜನಸಂಖ್ಯೆ ಇದೆ, ಈಗಾಗಲೇ ಸೋರಿಕೆಯಾದ ಅಂಕಿಅಂಶದ ಪ್ರಕಾರ 1.25 ಕೋಟಿ ಇಲ್ಲಿ ಎಸ್ಸಿ ಸಮುದಾಯ ಇದೆ, 1 ಕೋಟಿ ಮುಸ್ಲಿಂ ಸಮುದಾಯ ಇದೆ. ಜನಸಂಖ್ಯೆ ಅದು ಡಿಕ್ಲೇರ್ ಆದ್ರೆ ಇವರು ಎಲ್ಲಿ ಮುಖ್ಯಮಂತ್ರಿ ಕೇಳ್ತಾರೋ ಉಪಮುಖ್ಯಮಂತ್ರಿ ಕೇಳ್ತಾರೋ ಅಂತ ಭಯ ಇದೆ. ಅಂದ್ರೆ ಇಲ್ಲಿ 7 ದಶಕಗಳಲ್ಲಿ ಅಧಿಕಾರವನ್ನ, ಆಸ್ತಿಯನ್ನ, ಶೈಕ್ಷಣಿಕ ರಂಗವನ್ನ, ಸಾಮಾಜಿಕ ರಂಗವನ್ನ ಹಿಡಿತದಲ್ಲಿಟ್ಟಿರುವಂತಹ ಬಲಾಢ್ಯ ಜಾತಿಗಳಿಗೆ ಈ ವರದಿ ಹೊರಗಡೆ ಬರಬಾರದು ಅನ್ನುವಂತಹ ಒಂದು ಷಡ್ಯಂತ್ರ ಇದೆ. ಆ ಕಾರಣಕ್ಕೆ ಇದನ್ನು ಹೊರಗೆ ಬರಕ್ಕೆ ಬಿಡ್ತಾ ಇಲ್ಲ. ಆದ್ರೆ ನಾವು ದೊಡ್ಡ ಕೂಗು, ಅಹಿಂದ ವರ್ಗ, ಈ ನಾಡಿನ ಅಹಿಂದ ವರ್ಗ, ಈ ನಾಡಿನ 70% ಅಹಿಂದ ವರ್ಗ ದೊಡ್ಡ ಶಬ್ದದಲ್ಲಿ ಕೇಳಬೇಕಾಗ್ತದೆ. ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಿ, ಸಾರ್ವಜನಿಕಗೊಳಿಸಿ. 3ನೇ ವಿಚಾರ ನಾವು ಕೈಗೆತ್ತಿಕೊಂಡು ಬೆಳಗಾವಿ ಹೊರಟಿರುವಂತದ್ದು ಮುಸಲ್ಮಾನರ 2B ಮೀಸಲಾತಿ. ಮುಸಲ್ಮಾನರ 2B ಮೀಸಲಾತಿ ಕಳೆದ ಬಿಜೆಪಿಯ ಸರ್ಕಾರ ನಮ್ಮಿಂದ ಕಿತ್ಕೊಡ್ತು. ಅಮಿತ್ ಶಾ ಭಾಷಣ ಕೇಳಿದ್ರಲ್ಲ, ಅಮಿತ್ ಶಾ ಹೇಳ್ತಾರೆ, हम कर्नाटक में जो मुसलमानों को 4% जो रिजर्वेशन था उसको हम लोग छीन लिया, उसको खत्म कर दिया. उसमें 2% हम लिंगायत को दे दिया, 2% हम ಒಕ್ಕಲಿಗ को दे दिया. सुने ना आप? ಇದು ಯಾರು ಕಿತ್ಕೊಂಡಿದ್ದು? कौन छीने? बीजेपी. जब ऑपोजिशन में कौन थे? ಯಾರಿದ್ರು? ಕಾಂಗ್ರೆಸ್ ಇದ್ರು. ಆಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಹೇಳಿದ್ದು, ನಮ್ಮ ಸರ್ಕಾರ ಬಂದ್ರೆ ನಾವು ಇದನ್ನ ಮರುಸ್ಥಾಪನೆ ಮಾಡ್ತೀವಿ. 18 ತಿಂಗಳಾಯ್ತು ಮರುಸ್ಥಾಪನೆ ಮಾಡೋದೋಗ್ಲಿ, ಒಂದೇ ಒಂದು ವಿಚಾರ ಚರ್ಚೆ ಆಗ್ತಾ ಇಲ್ಲ. ಇನ್ನೂ ಘೋರ ದುರಂತ ಅಂದ್ರೆ 1 ಕೋಟಿ ಮುಸಲ್ಮಾನರ ವಿಷಯ ಆಗಿರ್ತದೆ ಇದು. ಯಾವುದು 2B ಮೀಸಲಾತಿ ಅನ್ನೋದು 1 ಕೋಟಿ ಕರ್ನಾಟಕದ ಮುಸಲ್ಮಾನರ ಸಬ್ಜೆಕ್ಟ್ ಅಜೆಂಡಾ. ಆದ್ರೆ ವಿಧಾನಸಭೆಯಲ್ಲಿರುವ 10 ಮುಸ್ಲಿಂ MLAಗಳು, 9 ಮುಸ್ಲಿಂ MLA ಇದ್ರು. ಮೊನ್ನೆ ಯಾಸಿರ್ ಖಾನ್ ಪಠಾಣ್ ಗೆದ್ರು, 10 ಆಯ್ತು. ಈ 10 ಜನನು ಇಲ್ಲಿವರೆಗೆ ಏನು ಮಾತಾಡ್ತಾ ಇಲ್ಲ. ಯಾಕೆ ಮುಸಲ್ಮಾನರ ಈ ಅಜೆಂಡಾವನ್ನ ಕಾಂಗ್ರೆಸ್ ತಗೊಳ್ತಾ ಇಲ್ಲ? ಯಾಕೆ ಇದನ್ನ ಸಾಲ್ವ್ ಮಾಡ್ತಾ ಇಲ್ಲ ಅಂತ ಗೊತ್ತಾ ನಿಮ್ಗೆ? ಮಾಲೂಮಕ್ಕೆ ಕ್ಯೂ? ಯಾಕೆಂದ್ರೆ ಈ ಕಾಂಗ್ರೆಸ್, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನ್ ತಿಳ್ಕೊಂಡಿದೆ, ನಮ್ಮನ್ನ ಗುಲಾಮರು ಅಂತ ತಿಳ್ಕೊಂಡಿದೆ. ನಾವು ಕುರಿಗಳ ಹಾಗೆ ಏನ್ ಹೇಳಿದ್ರು ಕೇಳ್ತೀವಿ ಅನ್ನುವಂತ ಭಾವನೆ ಇದೆ. ನೀವೇನೇ ಮಾಡಿದ್ರು ಕಾಂಗ್ರೆಸ್ಗೆ ಇವರು ಓಟ್ ಹಾಕ್ತಾರೆ ಅನ್ನುವಂತ ಭಾವನೆ ಇದೆ. ಆ ಕಾರಣಕ್ಕೆ ಇವರು ನಮ್ಮ ವಿಚಾರಗಳನ್ನ, ಅದು 2B ರಿಸರ್ವೇಶನ್ ಇರ್ಬೋದು, ನಮ್ಮ ಹೆಣ್ಣು ಮಕ್ಕಳಿಂದ ಕಿತ್ತುಕೊಂಡ ಹಿಜಾಬ್ ವಿಷಯ ಇರ್ಬೋದು, ಬೀಫ್ ಬ್ಯಾನ್ ಇರ್ಬೋದು, ಮತಾಂತರ ನಿಷೇಧ ಕಾನೂನು ಇರ್ಬೋದು, ಹಲವಾರು ಈ ರೀತಿ ಬಿಜೆಪಿ ಮಾಡಿದ ಅನಾಹುತಗಳಿಗೆ ಇವರು ಸರಿ ಮಾಡ್ತಾರೆ ಅಂತೇಳಿ ವಾಗ್ದಾನ ಮಾಡಿ ಇವರು ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. 4ನೇ ವಿಚಾರ ವಕ್ಫ್ನ ವಿಚಾರ. ವಕ್ಫ್ ಅನ್ನುವಂಥದ್ದು ಅದು ಸರ್ಕಾರದ ಸೊತ್ತಲ್ಲ. ವಕ್ಫ್ ಅನ್ನುವಂಥದ್ದು ಅದು ಸರ್ಕಾರ ಸೊತ್ತಲ್ಲ, ಸರ್ಕಾರದ ಆಸ್ತಿ ಅಲ್ಲ. ನಿಮಗೆ ಗೊತ್ತಿರಲಿ, ಅದು ಮುಸಲ್ಮಾನರ ಶ್ರೀಮಂತ ವರ್ಗ, ದಾನಿಗಳು ಮುಸಲ್ಮಾನರ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಉದ್ದೇಶಗಳಿಗೆ ದೇಣಿಗೆಯಾಗಿ ದಾನವಾಗಿ ನೀಡಿದಂಥದ್ದು ಆಸ್ತಿ. ಈ ಯತ್ನಾಳ್, ಈ CT ರವಿ, ಈ ಪ್ರತಾಪ್ ಸಿಂಹ ಇವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ಏನ್ ಭೂಮಿ ಅಂತ? ಈ ಯತ್ನಾಳ್ ಅವರೇ, ನಿಮ್ಮ ಮಾವ ವರದಕ್ಷಿಣೆ ಕೊಟ್ಟ ಭೂಮಿ ಅಲ್ಲ ರೀ ಇದು. ಇದು ವಕ್ಫ್ನ ಭೂಮಿ. ಇದು
ಇದು ನಮ್ಮ ಭೂಮಿ, ಇದು ಸರ್ಕಾರದ ಭೂಮಿ ಅಲ್ಲ. ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ನಿರ್ದೇಶನ ಇದೆ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ವಕ್ಫ್ ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಯಾರಿಗೂ ಕೂಡ ಅದನ್ನ ಕ್ಲೈಮ್ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಇಬ್ರು ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಏನು ಯತ್ನಾಳ್ ರೈತರ ಪರ, ಸಿಟಿ ರವಿ ನಾನು ರೈತರ ಪರ, ಪ್ರತಾಪ್ ಸಿಂಹ ನಾನು ರೈತರ ಪರ, ವಿಜೇಂದ್ರ ರಾಹನ ಏನ್ರಿ ನೀವು ರೈತರ ಪರ? ರೈತರ ಪರವಾಗಿ ನಿಜವಾಗ್ಲಿ ನೀವು ಹೋರಾಟ ಮಾಡಿದ್ದೀರೇನ್ರಿ? ನಿಮ್ ಬಂಡವಾಳ ಬಿಚ್ತೀನಿ, ಇವತ್ತು ನಿಮ್ ಬಂಡವಾಳ ಬಿಚ್ತೀನಿ. ಗದಗದಲ್ಲಿ ಉತ್ತರ ಕೊಡಿ ನಾಳೆ ಸೆಷನ್ ನಲ್ಲಿ. ನಿಮ್ಗೆ ಧೈರ್ಯ ಆಯ್ತ್ರೆ ನಿಮ್ಗೆ ಗೊತ್ತಿರ್ಲಿ. ರೈತರ ಪರ ಅಂತ ಹೇಳುವವರು, ರೈತರಿಗೆ ಭೂಮಿ ಕೊಡ್ಬೇಕು ಅಂತ ಹೇಳೋರು, ರೈತರಿಗೆ ಉಳುವವರಿಗೆ ಭೂಮಿ ಕೊಡ್ಬೇಕು ಅಂತ ಹೇಳಿದವ್ರು ಕೇಳ್ಕೊಳ್ಳಿ. ಪತ್ರಕರ್ತರ ಮಿತ್ರರು ಇದು ಬರಿಬೇಕು, ನಾಳೆ ಸೆಷನ್ ನಲ್ಲಿ ಇದು ಉತ್ತರ ಕೇಳಬೇಕು. ಏನು ಸರ್ಕಾರದಲ್ಲಿ 30-40 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರುವಂತಹ ಭೂಮಿ ಫಾರಂ ನಂಬರ್ 50ರಲ್ಲಿ ಕೊಟ್ಟಿರುವಂತಹ ಅರ್ಜಿ 10,89,268 ಅರ್ಜಿ ಕೊಟ್ಟಿದ್ದಾರೆ. ಫಾರಂ ನಂಬರ್ 50ಯಲ್ಲಿ 10 ವರ್ಷ ಮೇಲೆ ಆಯ್ತು. ಅದರಲ್ಲಿ 6,98,250 ಅರ್ಜಿ ತಿರಸ್ಕಾರ ಮಾಡಿದ್ದಾರೆ. ಇನ್ನು ತುಂಬಾ ಅಂಕಿಅಂಶಗಳಿದೆ, ಲೇಟೆಸ್ಟ್ ಹೇಳ್ತೀನಿ ನಾನು. ಫಾರಂ ನಂಬರ್ 57 ಅಲ್ಲಿ ಅಂದ್ರೆ ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಮ್ಮ ಕಾರ್ಯಕರ್ತ ಮಿತ್ರರು. ಯಾರೆಲ್ಲ ಸರ್ಕಾರಿ ಭೂಮಿಯಲ್ಲಿ ರೈತರು ಉಳುಮೆ ಮಾಡ್ತಾ ಇದ್ದಾರೋ ಅದನ್ನ ಸಕ್ರಮ ಮಾಡ್ಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಫಾರಂ ನಂಬರ್ 57 ಅಲ್ಲಿ ಅರ್ಜಿ ಸಲ್ಲಿಸೋದು ಎಷ್ಟು ಗೊತ್ತುಂಟಾ? 8,57,640 ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಎಲ್ಲೋ ಪೆಂಡಿಂಗ್, ಎಲ್ಲವೂ ಕೂಡ ಪೆಂಡಿಂಗ್. ಯಾವುದೇ ಅರ್ಜಿ ಅದರಲ್ಲಿ ಸಕ್ರಮ ಮಾಡಿದ್ದು 134. ಒಟ್ಟು 8,02,188 ಅರ್ಜಿ ಕೊಟ್ಟಿದ್ದಾರೆ. ಅದರಲ್ಲಿ ಸಕ್ರಮ ಮಾಡಿದ ಅರ್ಜಿ 134 ಮಾತ್ರ. ಅಂದ್ರೆ 8,02,000 ಅರ್ಜಿ ಈ ನಾಚಿಕೆಗಟ್ಟ ಸರ್ಕಾರ ಬಳಿ ಇದೆ. ಈ ನಾಚಿಕೆಗಟ್ಟ ಸರ್ಕಾರದ ಬಳಿ ಇದೆ 8 ಲಕ್ಷ ನಮ್ಮ ಅನ್ನದಾತರ ಅರ್ಜಿ, ಸರ್ಕಾರದ ಭೂಮಿಯ ಅರ್ಜಿ 8 ಲಕ್ಷ ಅರ್ಜಿ ಇವತ್ತು ಪೆಂಡಿಂಗ್ ಇದೆ. ಮಾತಾಡಪ್ಪ ವಿಜೇಂದ್ರ, ಪ್ರತಾಪ್ ಸಿಂಹ ಮಾತಾಡಪ್ಪ, ಯತ್ನಾಳ್ ಅಸೆಂಬ್ಲಿಲಿ ಇದೆಯಲ್ಲ ಮಾತಾಡಿ. 8 ಲಕ್ಷ ಅರ್ಜಿಗಳು ರೈತರದು ಅರ್ಜಿ 16 ವರ್ಷಗಳಿಂದ ಪೆಂಡಿಂಗ್ ಇದೆ. ಬರೀ ನಿಮ್ಮ ನಾಚಿಕೆ ಕಟ್ಟೋರು ನೀವು ಕೇವಲ 134 ಅರ್ಜಿ ಮಾತ್ರ ಸಕ್ರಮ ಮಾಡಿದ್ರಿ. ವಕ್ಫ್ ಬಗ್ಗೆ ಮಾತಾಡಕ್ ಬರ್ತೀರಾ ನೀವು? ವಕ್ಫ್ ನಿಮ್ಮ ಮಾವ ಕೊಟ್ಟ ವರದಕ್ಷಿಣೆ ಅಲ್ಲ ಅದು ನೀವು ಮಾತಾಡಕ್ಕೆ. ಇದ್ರ ಬಗ್ಗೆ ಮಾತಾಡಿ. ಫಾರಂ ನಂಬರ್ 57ಅಲ್ಲಿ 8 ಲಕ್ಷ ಅರ್ಜಿ ಪೆಂಡಿಂಗ್ ಇದೆಯಲ್ಲ, ತಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ಮಾತಾಡಿ, ಹೇಳಿ. ನೀವು ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಭೂಮಿ ಕೊಟ್ರಿ? ಕುಮಾರಸ್ವಾಮಿ ಸರ್ಕಾರದಲ್ಲಿ ಎಷ್ಟು ಭೂಮಿ ಕೊಟ್ರಿ? ಬೊಮ್ಮಾಯಿ ಅವರು ಎಷ್ಟು ಭೂಮಿ ಕೊಟ್ರಿ? ಹೇಳ್ರಿ, ಉತ್ತರ ಹೇಳ್ರಿ, ಉತ್ತರ ಹೇಳಿ. ನೀವು ಮುಸಲ್ಮಾನರು ದಾನವಾಗಿ ಕೊಟ್ಟ ವಕ್ಫ್ ಭೂಮಿಯನ್ನ ಕಬಳಿಸಿ ನಾಟಕ ಮಾಡ್ತೀರಾ? ಮೊಸಳೆ ಕಣ್ಣೀರು ಸುರಿಸ್ತೀರಾ ರೈತರ ಬಗ್ಗೆ? ನಾಚಿಕೆ ಆಗೋದಿಲ್ಲ? ಮಾನ ಮರ್ಯಾದೆ ಇಲ್ಲ ಸರ್ಕಾರದವ್ರಿಗೆ? 8 ಲಕ್ಷದ ಅರ್ಜಿ ಪೆಂಡಿಂಗ್ ಇಟ್ಕೊಂಡು ನಾಟಕ ಮಾಡ್ತಾ ಇದೀವಿ. ಹೋರಾಟ ಮಾಡ್ತೀವಿ, ಇದಕ್ಕೆ ಹೋರಾಟ ಮಾಡ್ರಿ. ಈ 8 ಲಕ್ಷ ಅರ್ಜಿಗೆ ಹೋರಾಟ ಮಾಡಿ. ನಮ್ಮಿದ್ರೆ ತಾಕತ್ತಿದ್ರೆ ಫಾರಂ ನಂಬರ್ 57 ಅಲ್ಲಿ ಹಾಕಿದ್ದು. ಮಾನ್ಗೆಟ್ಟವ್ರು ನೀವು. ರೈತರಿಗೆ ನೀವು ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ರಿ. ಈ ನರೇಂದ್ರ ಮೋದಿ 2 ಕರಾಳ ಕಾನೂನನ್ನ ತಂದ್ರು. ಕೇಂದ್ರದಲ್ಲಿ 2 ಕರಾಳ ಕಾನೂನನ್ನ ತಂದು ಅದರ ವಿರುದ್ಧ ರೈತರು ಹೋರಾಟ ಮಾಡಿದ್ರು. ಎಷ್ಟು ಹೋರಾಟ ಮಾಡಿದ್ರು ಗೊತ್ತಾ? 2 ವರ್ಷ ಹೋರಾಟ ಮಾಡಿದ್ರು. 750 ಪೊಲೀಸ್ ಗೋಲಿಬಾರ್ನಲ್ಲಿ ಮಂಜಿನಲ್ಲಿ ಚಳಿಯಲ್ಲಿ ರೋಗ ಪೀಡಿತರಾಗಿ 2 ವರ್ಷ ರಸ್ತೆ ಕೂತ್ರು. 750 ಮಂದಿ ಹುತಾತ್ಮರಾದ ರೈತರ ಬಗ್ಗೆ ಮಾತ್ರ ಯತ್ನಾಳ್, ಸಿಟಿವಿ, ಪ್ರತಾಪ್ ಸಿಂಹ ಮಾತಾಡಿರೋ 700 ರೈತರು ನಿಮ್ಮ ನರೇಂದ್ರ ಮೋದಿ ಕೊಂದಾರಲ್ರಿ. ಕರಾಳ ಕಾನೂನು ಅಂತಂದು ವಕ್ಫ್ ಭೂಮಿ ಮಾತಾಡ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರ ನಿಜವಾದ ಅಜೆಂಡಾ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದರ ಬಗ್ಗೆ
ಬಗ್ಗೆ ಮಾತಾಡಿ, ವಕ್ಫ್ನ ಬಗ್ಗೆ ಮಾತಾಡಬೇಡಿ. ನೀವು ವಕ್ಫ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶ ಇದೆ, ಒನ್ಸ್ ವಕ್ಫ್ ಇಸ್ ಆಲ್ವೇಸ್ ವಕ್ಫ್ ಅಂತೇಳಿ. ಹಾಗಾಗಿ ಬಂಧುಗಳೇ, ಈ ಎಲ್ಲ ಜನರ ವಿಚಾರಗಳನ್ನು ಎತ್ಕೊಂಡು ನಾವು ಜನರ ಪರವಾಗಿ, ನಿಮ್ಮ ಪರವಾಗಿ ನಾವು ಸರ್ಕಾರದ ಬಳಿ ಹೋಗ್ತಾ ಇದ್ದೇವೆ. ಸುವರ್ಣ ವಿಧಾನಸೌಧದಲ್ಲಿ ನಮ್ಮ ಈ ಬೇಡಿಕೆಗಳನ್ನು ನಾವು ಇಡಲಿದ್ದೇವೆ. ಅಲ್ಲಿ ಚರ್ಚೆ ಮಾಡಬೇಕು. ಎಲ್ಲಿಯವರೆಗೆ ಈ ಹೋರಾಟ ಆಗೋದಿಲ್ವೋ, ಬಿಜೆಪಿ ಅವರಾಗೆ ಜೆಡಿಎಸ್ ನವರಾಗೆ ನಾಟಕ ಕಂಪನಿಗಳಲ್ಲ ಎಸ್ಡಿಪಿಐ ಒಂದು ಕತೆ ಇದೆ, ಒಂದು ಜವಾಬ್ದಾರಿ ಇದೆ. ನಾವು ಯಾವತ್ತು ಜನರ ನಾಟಕ ಮಾಡಕ್ಕೆ, ಪರಸ್ಪರ ಕಚ್ಚಾಡಿಸಕ್ಕೆ ಕೆಲಸವರಲ್ಲ. ಜನರ ಸಮಸ್ಯೆಗಳನ್ನು ನಾವು ಅರಿತವರು 24/7 365 ಡೇಸ್ ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ. ಕೋವಿಡ್ ಸಂದರ್ಭದಲ್ಲಿ ಈ ನ್ಯಾಯ ಕೆಲಸ ಮಾಡಿದವರು ನಾವು, ಆಕ್ಸಿಜನ್ ಸಿಲಿಂಡರ್ ಕೊಟ್ಟವರು ನಾವು, ಫುಡ್ ಕೊಟ್ಟವರು ನಾವು, ಬೆಡ್ ಒದಗಿಸೋರು ನಾವು, ಶವ ಸಂಸ್ಕಾರವನ್ನು ಮಾಡಿದವರು ನಾವು. ಏನು ಈ ಸರ್ಕಾರ ಇವರೆಲ್ಲ ಮಾತಾಡಲ್ಲ, ಈ ಸಿ.ಟಿ. ರವಿ, ಈ ಯತ್ನಾಳು ಇವರೆಲ್ಲ ಮಾತಾಡ್ತಾರಲ್ಲ, ಎಲ್ಲೋಗಿದ್ರು ಇವರೆಲ್ಲ ಕೋವಿಡ್ ಸಂದರ್ಭದಲ್ಲಿ? ಶವಗಳು ಆನತಾಗಿ ಜೆಸಿಬಿ ಇದ್ದಂತ ಸಂದರ್ಭದಲ್ಲಿ ಎಲ್ಲೋಗಿದ್ರು? ಜೆಸಿಬಿ ಗುಂಡಿ ತೋಡಿ ಹೂಳಾಕ್ಬೇಕಾದ್ರೆ ಅವತ್ತು ಗೌರವವಾಗಿ ಸಂಸ್ಕಾರ ಮಾಡ್ಕೊಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಹೋಗಿ ನಮ್ಮ ಕಾರ್ಯಕರ್ತರು ಸಾವಿರಾರು ಶವಗಳನ್ನ ಅವರ ಧರ್ಮ ವಿಧಿಯಂತೆ ಶವ ಸಂಸ್ಕಾರ ಮಾಡಿದ್ರು ನಾವು. ಹಾಗಲ್ಲ ನೀವು ಎಲ್ಲೋಗಿದ್ರಿ? ಹಾಗಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಬದ್ಧತೆ ಇದೆ, ನ್ಯಾಯಕ್ಕಾಗಿ ನಾವು ಹೋರಾಡೋರು. ಈ ಎಲ್ಲ ಗೊಡ್ಬೆದರಿಕೆಗಳಿಗೆ, ಈ ಗೊಡ್ಡು ಬೆದರಿಕೆಗಳಿಗೆ ಈ ಬಿಜೆಪಿ, RSS, ಇಡಿ, ಪೊಲೀಸು ಎಲ್ಲ ನಾವು 15 ವರ್ಷದಿಂದ ನೋಡಾಯ್ತು. ನೇರ ನೋಡಿ ಕಳ್ಕೊಳ್ಳೋದಕ್ಕೆ ಏನಿಲ್ಲ. ನಾವು ಇಲ್ಲಿ ರಾಜಕೀಯಕ್ಕೆ, ಆಸ್ತಿ ಮಾಡಕ್ಕೆ, ಅಧಿಕಾರಕ್ಕೆ, ಆಸ್ತಿ ಹೊಡೆಯೋಕ್ಕೆ, ಬೇನಾಮಿ ಬಿಸ್ನೆಸ್ ಮಾಡಕ್ಕೆ, ಬೇನಾಮಿ ಆಸ್ತಿ ಹೊಡೆಯಕ್ಕೆ ಈಗೆಲ್ಲ MLA-ಗಳಿದಾರಲ್ಲ, ಅದಕ್ಕಾಗಿ ಬರೋರಲ್ಲ. ನಮಗೆ ಒಂದು ಬದ್ಧತೆ, ನಮಗೊಂದು ಜವಾಬ್ದಾರಿ ಇದೆ, ಈ ದೇಶಕ್ಕೆ ಒಂದು ಕಾಳಜಿ ಇದೆ, ಈ ದೇಶದ ಒಂದು ಪ್ರೀತಿ ಇದೆ, ಮತ್ತೆ ಒಂದು ಪ್ರೀತಿ ಇದೆ, ಅದಕ್ಕಾಗಿ ಬಂದವ್ರು ನಾವು. ಹಾಗಾಗಿ ಬಿಡ್ಬೇಕು. ನಾವು ನ್ಯಾಯದ ಪರ ಇದ್ದೀವಿ, ನಾವು ಸಂವಿಧಾನ, ನಾವು ಸತ್ಯವನ್ನು ಹೇಳ್ತೀವಿ, ನಾವು ಸತ್ಯದ ವಿರುದ್ಧ ಮಾಡ್ತೀವಿ, ಅನ್ಯಾಯದ ವಿರುದ್ಧ ಮಾತಾಡ್ತೀವಿ, ನಾವು ನಮ್ಮ ಹಕ್ಕುಗಳಿಗೆ ಮಾತಾಡ್ತೀವಿ. ಅದನ್ನ ಮಾತಾಡಲಿಕ್ಕೆ ಯಾವ ದೊಣ್ಣೆ ನಾಯಕನ ಅನುಮತಿಯೂ ನಮಗೆ ಬೇಡ. ಯಾವ ದೊಣ್ಣೆ ನಾಯಕನ ಅನುಮತಿ? ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆ ಹಕ್ಕು ನಮಗೆ ಕೊಟ್ಟಿದೆ. ಹಾಗಾಗಿ ಸಾಕಷ್ಟು ಸಮಯ ಆಗಿದೆ, ಸಾಕಷ್ಟು ನಾಯಕರು ಮಾತಾಡ್ತಿದ್ದಾರೆ. ನಿಮ್ಗೆ ಏನು ಜನರು ಬಂದು ನಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ, ನಮ್ಮ ಒಂದು ವಿಷಯಕ್ಕಾಗಿ ಅಂದ್ರೆ ಟಿಪಿಯವನವರು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಾವು ಬೆಂಬಲ ಕೊಡಬೇಕು ಅಂತ ಅಪಾರ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, JSDPI, ಜೈ ಭೀಮ್. ಧನ್ಯವಾದಗಳು ರಾಜ್ಯಾಧ್ಯಕ್ಷರು ಅಬ್ದುಲ್ ಮಜೀದ್ ಅವರಿಗೆ. ಈ ಒಂದು ಹೋರಾಟದ ಕುರಿತು ನೂತನ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಅಂಗಡಿ ಚಂದ್ರು ಅವರು ಕ್ರಾಂತಿ ಗೀತೆಯನ್ನು ಆಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇನೆ. ಬಂಧುಗಳೇ, ಈ ನಾಡಿನ ಶೋಷಿತ ಜನರ ಬಿಡುಗಡೆಗಾಗಿ ಹಲವಾರು ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಬ್ರಿಟಿಷರ ಹೋರಾಟದಿಂದ ಹಿಡಿದು ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟವನ್ನು ಮಾಡಿದಂತಹ ನಾಯಕರುಗಳನ್ನ ನೆನೆಯುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲರ ಬಿಡುಗಡೆಗಾಗಿ ಹೋರಾಟವನ್ನು ಮಾಡಿ ಇವತ್ತು ಸೂರ್ಯಚಂದ್ರರಾಗಿ ಮಿಂಚುತ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ನಾಯಕರನ್ನ ನೆನಪು ಮಾಡಿ ಮುಂದಿನ ಒಂದು ಸಣ್ಣ ಹಾಡನ್ನು ಹೇಳ್ತೀನಿ. ಅಂತ ನೆನಪು ನಾಯಕರಲ್ಲಿ ನೆನೆಯೋಣ ವೀರರೆಲ್ಲರ, ಆ ವೀರರ ಸ್ಮರಿಸೋಣ ಧೀರರೆಲ್ಲರ, ಆ ಧೀರರ ನೆನೆಯೋಣ ವೀರರೆಲ್ಲರ, ಆ ಧೀರರ
ಕರುನಾಡ ಸೂರ್ಯಚಂದ್ರರೇ ನಿಮಗೊಂದನೆ, ಕರುನಾಡ ಸೂರ್ಯಚಂದ್ರರೇ ನಿಮಗೊಂದನೆ. ಭಾಷಾ ಧರ್ಮ ಒಂದೇ ಎಂದು ಬಾಳಗಾರಿಕೆ ಬಗ್ಗು ಬಡಿದು ಪರಕೀಯರ ವಿರುದ್ಧ ವೀರ ಟಿಪ್ಪು ಸುಲ್ತಾನ ನಿಮಗೊಂದನೆ, ಕರುನಾಡ ಸೂರ್ಯಚಂದ್ರರೇ ನಿಮಗೊಂದನೆ. ವೀರ ಟಿಪ್ಪು ಸುಲ್ತಾನ ನಿಮಗೊಂದನೆ, ಕರುನಾಡ ಸೂರ್ಯಚಂದ್ರರೇ ನಿಮಗೊಂದನೆ. ಬಂಧುಗಳೇ, ಹಲವಾರು ನಾಯಕರು ಈ ತರ ಈ ನಾಡಿನ ಬಿಡುಗಡೆಗಾಗಿ ಸೂರ್ಯಚಂದ್ರರಾಗಿ ನಿಯುಕ್ತಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಭಾಷಣವನ್ನು ಮಾಡಿದಾಗ ನಿಮ್ಗೆಲ್ಲ ಅನಿಸ್ತು, ಈ ಭೂಮಿಗಾಗಿ ಬದುಕಿಗಾಗಿ ಬಂದಿರತಕ್ಕಂಥ ನಾವೆಲ್ಲ ಯಾರು? ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು, ನಡೆಯುವ ಜನ ನನ್ನದು, ಮಡಿಯುವ ಜನ ನನ್ನದು, ಯುವ ಜನ ನನ್ನದು, ಮಡಿಯುವ ಜನ ನನ್ನದು, ನುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು. ಒಪ್ಪತ್ತಿನ ಕೂಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ, ಒಪ್ಪತ್ತಿನ ಕೋಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು. ಶ್ರೀಮಂತರ ಮನೆಯಲ್ಲಿ ಜೀತದ ಹಾಳಾಗಿ, ಶ್ರೀಮಂತರ ಮನೆಯಲ್ಲಿ ಜೀತದ ಹಾಳಾಗಿ, ಶ್ರೀಮಂತರ ಮನೆಯಲ್ಲಿ ಜೀತದ ಹಾಳಾಗಿ, ಶ್ರೀಮಂತರ ಮನೆಯಲ್ಲಿ ಜೀತದ ಹಾಳಾಗಿ, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು. ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು, ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು. ಕುಲ ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ, ಕುಲ ಕುಲಗಳ ಬೆಂಕಿಯಲ್ಲಿ ಕುದಿಯುವ ನೀರಾಗಿ, ಕರಗಿದ ಜನ ನನ್ನದು, ಸೊರಗಿದ ಜನ ನನ್ನದು, ಕರಗಿದ ಜನ ನನ್ನದು, ಸೊರಗಿದ ಜನ ನನ್ನದು. ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು, ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು. ಶೋಷಕ ಸಾಮ್ರಾಜ್ಯದ ಶೋಷಣೆಯ ಮೀನಾಗಿ, ಶೋಷಕ ಸಾಮ್ರಾಜ್ಯದ ಶೋಷಣೆಯ ನೀನಾಗಿ, ಶೋಷಕ ಸಾಮ್ರಾಜ್ಯದ ಶೋಷಣೆಯ ಮೀನಾಗಿ, ಶೋಷಕ ಸಾಮ್ರಾಜ್ಯದ ಶೋಷಣೆಯ ನೀನಾಗಿ. ತೇಲಿದ ಜನ ನನ್ನದು, ಮುಳುಗಿದ ಜನ ನನ್ನದು, ತೇಲಿದ ಜನ ನನ್ನದು, ಮುಳುಗಿದ ಜನ ನನ್ನದು. ತೇಲಿದ ಜನ ನನ್ನದು, ಮುಳುಗಿದ ಜನ ನನ್ನದು, ತೇಲಿದ ಜನ ನನ್ನದು, ಮುಳುಗಿದ ಜನ ನನ್ನದು. ಬಾಂಬೆಯ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ, ಬಾಂಬೆಯ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ, ಬಾರಿ ಬಾರಿ ನಗರದಲ್ಲಿ ಶ್ರೀಮಂತರ ಕೋಣೆಯಲ್ಲಿ, ಬಾರಿ ಬಾರಿ ನಗರಗಳಲ್ಲಿ ಶ್ರೀಮಂತರ ಕೋಣೆಯಲ್ಲಿ, ಬಲಿಯಾದ ಜನ ನನ್ನದು, ಬಲಿಯಾದ ಜನ ನನ್ನದು, ಬಲಿಯಾದ ಜನ ನನ್ನದು, ಬಲಿಯಾದ ಜನ ನನ್ನದು. ಬಲಿಯಾದ ಜನ ನನ್ನದು, ಬಲಿಯಾದ ಜನ ನನ್ನದು, ಬಲಿಯಾದ ಜನ ನನ್ನದು, ಕೊಲೆಯಾದ ಜನ ನನ್ನದು. ದುಡಿಯುವ ಜನ ನನ್ನದು, ಮಡಿಯುವ ಜನ ನನ್ನದು, ದುಡಿಯುವ ಜನ ನನ್ನದು, ದುಡಿಯುವ ಜನ ನನ್ನದು. ಒಪ್ಪತ್ತಿನ ಕೂಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ, ಒಪ್ಪತ್ತಿನ ಕೋಳಿಗಾಗಿ ಒಪ್ಪತ್ತಿನ ಬಾಳಿಗಾಗಿ, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು, ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು. ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು. ಬಾಳಿದ ಜನ ನನ್ನದು, ಬದುಕಿದ ಜನ ನನ್ನದು. ಧನ್ಯವಾದಗಳು. ಧನ್ಯವಾದಗಳು. ಅತ್ಯಂತ ಅರ್ಥಗರ್ಭಿತವಾದಂತಹ ಕಾಂತಿ ಪ್ರೀತಿಯನ್ನು ಆಡಿದಂತಹ ರಾಜ್ಯ ಕಾರ್ಯದರ್ಶಿ ಆದಂತಹ ಅಂಗಡಿ ಚಂದ್ರ ಅವರಿಗೆ, ಅದೇ ತರನಾಗಿ ಇನ್ನೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಮಾತು ಸ್ಫಟಿಕದಂತಿರಬೇಕು ಅಂತೇಳಿ ಮಾತಿನಲ್ಲಿ ಉತ್ತರವನ್ನು ನೀಡುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಅಫ್ಸರ್ ಕೊಡ್ಲಿಪೇಟೆಯವರಿಗೂ ಪೋಡಿಯಂಗೆ ಆಗಮಿಸಬೇಕಂತೇಳಿ ಅವರಲ್ಲಿ ನಿಂತಿಸ್ತೇನೆ. ನೀವು ಮಾತಾಡಿಸಿ. ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂತಹ ಹುಟ್ಟು ಹೋರಾಟಗಾರರಾದ BR ಭಾಸ್ಕರ್ ಪ್ರಸಾದ್ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ರಾಜ್ಯ ನಾಯಕರುಗಳೇ, ಜಿಲ್ಲಾ ನಾಯಕರುಗಳೇ, ನನ್ನ ಮುಂದೆ ಆಸೀನರಾಗಿರುವಂತಹ ಗದಗ ನಗರದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಮತ್ತು ಮಹಿಳಾ ಬಾಕಿ ಇದೆ. ಆದರೂ ನಾನು ಪ್ರಯತ್ನ ಪಡ್ತೇನೆ ಕೇವಲ ಒಂದು 10 ನಿಮಿಷ ನಾನು ಉರ್ದುವಲ್ಲಿ ಮಾತಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನಾವು ಏನು ವಿಚಾರಗಳನ್ನ ಬಂದಿದ್ದೇವೆ ಅದು ನಿಮ್ಮೊಟ್ಟಿಗೆ ಮುಟ್ಟಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ.
ಲ್ಯಾಂಗ್ವೇಜ್ ನಮಗೆ ಯಾವತ್ತೂ ಅಡೆ ಆಗಬಾರ್ದು, ತಡೆ ಆಗಬಾರ್ದು ಎಂಬ ಕಾರಣಕ್ಕೆ ನಾವು ಹೆಚ್ಚು ಹೆಚ್ಚು ಕನ್ನಡವನ್ನೇ ಮಾತಾಡ್ತೇವೆ. ಕರ್ನಾಟಕದ ನಮ್ಮೆಲ್ಲರ ಹೆಮ್ಮೆಯ ಲ್ಯಾಂಗ್ವೇಜ್ ಕರುನಾಡಿನಲ್ಲಿ ಕನ್ನಡವೇ ನಮಗೆ ಪ್ರಾಮುಖ್ಯತೆ ಆಗಬೇಕು. ಆದರೆ ಇಲ್ಲಿ ಮಹಿಳಾ ಶಿರೋಮಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಹೇಳ್ತಾರೆ. ಒಬ್ಬ ಮಹಿಳೆಗೆ ನಮ್ಮ ಇವತ್ತಿನ ವಿಚಾರ ಅರ್ಥ ಆದ್ರೆ ಅವರ ಇಡೀ ಕುಟುಂಬಕ್ಕೆ ಅವರು ಅರ್ಥ ಮಾಡಿಸುವಂತ ಕೆಪಾಸಿಟಿ ಅವರಿಗಿದೆ. ಆ ಕಾರಣಕ್ಕೆ ನಾನು ಉರ್ದುವಲ್ಲಿ ಕೆಲವೊಂದು ವಿಚಾರವನ್ನ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ. भाइयों, बुजुर्गों, दोस्तों और प्रधानशील मेरे माँ बहनों, आज जिस मकसद को लेकर ये बैनर देखा अभी वहां पर, अगर ऐसा बैनर अगर डालना है उसे मेरे ख्याल से हजारों के रुपए लगे हैं। 1 रुपया पार्टी से पैसा नहीं लिए, अपने जेब से पैसा डालकर हमारे लिए आप इस्तेकबाल करें। ये मैं सलाम कर चलाया जा रहा है। अगर घरों में अगर बुलडोजर चलाया गया तो हम कहां जाके रहेंगे? चलो अगर खुदा ना खास्ता मलकुल मौत आके हमारी रूह को कब्ज कर दिया, जाके कब्रिस्तान में हमारे मदफून करने के लिए भी आज हिफाजत नहीं है, क्योंकि उसके ऊपर भी दुश्मनों की बुरी नजर पड़ गई है। वक्फ की जायदाद को हड़पने की वो भी साजिशें कर रहे हैं। याद रखो, अगर ये कॉमन सिविल कोड अगर इंडिया में आ गया, हमारे में हमारे मैयत अगर पड़ी तो कफनाते हैं, हम लेके जाके दफनाते हैं। अगर कॉमन सिविल कोड आ गया, कफनाने दफनाने को भी आपको मौका नहीं रहेगा। लेके जाके भरनी घोष में रहकर 5 मिनट में उसके राख लेके आपको घर करना पड़ेगा। सोचो जरा किस ओर हमारा मुल्क बढ़ रहा है। ये मैं नेशनल लेवल की बात कर रहा हूँ, लेकिन लद्दाख की सरजमीन में ये उधर यूपी है, वो बिहार है, वो दिल्ली चल रहा है ना, दर्द में कुछ प्रॉब्लम नहीं बोल के गफलत मत बरसो। ये दिन यहाँ पर भी आएंगे तो तब आपको पता चलेगा, क्योंकि दुश्मन जो है वो सिर्फ मुसलमानों का दुश्मन नहीं है, वो दुश्मन ये मुल्क के दस्तूर अमल का दुश्मन है। इसलिए हम पूरे दस्तूर अमल को मानने वाले साथ मिलकर वो दुश्मन को हरा है। इसलिए स्टेज में दलित भी मौजूद हैं, मुसलमान भी मौजूद हैं। अगर हम दो मिल के काम करेंगे तो ये दुश्मन को हमारे पीछे हम हटा सकते हैं। इसलिए आप लोग बहुत सोच समझकर बहुत दूरअंदेशी के साथ काम कर पड़ेगा। याद रखो, आने वाले दिन जो है बहुत ही मुश्किलात के दिन हैं, बहुत ही जद्दोजहद करने के दिन हैं। वो दिनों में गफलत से बैठना नहीं। मुझे पता नहीं रातों को आपको नींद आ रही है क्या? घर में नींद आ रही है क्या? सोचो जरा, मुसलमान के बच्चियां सर पर एक स्कार्फ डालकर एक हिजाब डालकर एजुकेशन चाहिए थी, तो बीजेपी हुकूमत उसको मनसूख है, वहां पर हिजाब को बैन कर दे। आज जो हुकूमत है, ये गवर्नमेंट के पूरे लीडर्स हमें वादा करे थे पहले, अगर कांग्रेस को आप जिताएंगे तो हम हिजाब वापस लेके आएंगे। मैं पूछना चाहता हूँ, कांग्रेस के जो एमएलए हैं, मीटर हैं, 1 साल 8 महीने हो गया आप हुकूमत में आके, क्यों आज तक सुप्रीम कोर्ट एक अफिडेविट नहीं डाले? आप क्यों नहीं डाले? क्या प्रॉब्लम है? क्या प्रॉब्लम मालूम? मुस्लिम बच्चियां हिजाब डालकर बुर्खा पहनकर IAS IPS बन के, अगर DC बन के SP बन के अगर हिजाब डाल के ड्यूटी करेंगे, उनको आप सलाम मारना बोल के आप डर रहे हैं क्या? उनको सलाम मारना बोल के आप डर रहे हैं क्या? याद रखो, आज की तारीख गवाह है, तारीख गवाह है। अगर मुसलमान सोया हुआ है, अगर ये जाग आए तो कोई दुनिया की ताकत हमारी उसको रोक नहीं सकती। आज ये ताकत को जगने की जरूरत है, इनको जगाने की जरूरत है। सोशल डेमोक्रेटिक पार्टी ऑफ इंडिया आपको जगाने आई है।